ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪದ ಕಲಾವಿದ ಬಾಳು ಬೆಳಗುಂದಿ. ಇವತ್ತು ನಮ್ಮ ಸಂತೋಷ್ ಸಿಂತ್ರಿ ಅಣ್ಣವರು ಸಾಧನೆ ಮಾಡಿದಂಥ ದಿನ. ಏನು ಸಾಧನೆ ಮಾಡೋಣಪ್ಪ ಅಂದ್ರೆ ಇವ್ರದ್ದು ಬಳಿ ಕುಬ್ಸಿತ್ತು, ಅದಕ್ಕೋಸ್ಕರ ದಾಸನಾಳ ಗ್ರಾಮಕ್ಕೆ ಬಂದೀವಿ. ಇವತ್ತು ಭಾಳ ಖುಷಿ ಆಗತ್ತೈತೆ. ಭಾಳ ದಿನ ಆದ್ಮ್ಯಾಗ ನಮ್ಮ ಸಂತು ಅಣ್ಣನ ಭೇಟಿಯಾಗಿವಿ. ನಾವು ಒಬ್ಬ ಅಲ್ಲ, ನನ್ನ ಜೋಡಿ ಎಷ್ಟೋ ಜನ ನನ್ನ ಸಾಹಿತ್ಯಗಾರರು ಬಂದರು. ಇವನು ಒಬ್ಬವ ನನ್ನ ಸಾಹಿತ್ಯಗಾರನ. ಫಸ್ಟ್ ಎಲ್ಲ ಭಾಳ ಹಾಡ ಹಾಡಿವಿ. ಈಗ ಒಂದು ಸ್ವಲ್ಪ ಅಣ್ಣ ಮದುವೆಗಿಂದ ಬಿಜಿ ಆಗ್ಯಾನ. ಇನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಇವರೊಬ್ರು ಆದರೂ ನೆಕ್ಸ್ಟ್ ಇವರ ಜನಪದ ಲೋಕದಾಗ ಮೇನ್ ಏನಪ್ಪ ಅಂದ್ರೆ ಸಾಹಿತ್ಯಗಾರ ಬೆಳೆಯೋಕ್ಕಾಗಲಿ, ಒಬ್ಬ ಗಾಯಕ ಬೆಳೆಯೋಕ್ಕಾಗಲಿ ಕ್ರಿಯೇಷನ್ ಹುಡುಗರ ಕಾರಣ ಅಂತ ಆ ಥರ ಕ್ರಾಂತಿ ಕ್ರಿಯೇಷನ್ ಅಂತೇಳಿ ಇವರು ಭಾಳ ಚಂದ ಎಡಿಟಿಂಗ್ ಮಾಡ್ತಾರೆ. ನಮಗನಿಕಿ ಲೈಕ್ ಹಾಕವ. ನಾವು ಎಲ್ಲ ಕ್ರಿಯೇಷನ್ ಹುಡುಗರನ್ನು ಅಷ್ಟೇ ಪ್ರೀತಿಸ್ತೀವಿ, ಅದ್ರಾಗ ಈ ನಮ್ಮಣ್ಣನ ಅಷ್ಟೇ ಪ್ರೀತಿಸ್ತೇವೆ ಅಂತ ಹೇಳ್ಕೊತೀನಿ. ಇವ್ರ ಡಿಜೆ ಮಾತೋಣ ಅಂತೇಳಿ ಬಾಬಾ ಬೊಮ್ಮಲಿ ಹಾಡುಗಳನ್ನ ಕೇಳ್ರಿ. ಅನೇಕ ಭಾಳ ಹಾಡುಗಳದವು, ಆ ಥರ ಹಾಡು ಬರ್ದವ್ರ ಡಿಜೆ ಮಾತೋಣ ಅಂಥೇಳಿ. ನೆಕ್ಸ್ಟ್ ಇವ್ರು ಎಸ್ ಎಸ್ ಎಡಿಟ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, ಯಾಕಂದ್ರೆ ನಮ್ಮ ಫೀಲಿಂಗ್ ಹಾಡಿಗೆಲ್ಲ ಭಾಳ ಚಂದ ವಿಡಿಯೋ ಮಾಡ್ತಾರೆ. ಇವ್ರಿಗೆ ನಮ್ಮ ಕೃತಜ್ಞತೆ ತಿಳಿಸ್ತೀವಿ. ಯಾಕಂದ್ರೆ ಒಂದು ಗಾಯಕರಾಗಲಿ ಸಾಹಿತ್ಯಗಾರರಾಗಲಿ ಪ್ರತಿಯೊಬ್ಬರೂ ಎತ್ತು ಹಿಡ್ದವ್ರಂದ್ರೆ ಈಗ ಕ್ರಿಯೇಷನ್ ಹುಡುಗರು ಇರ್ತಾರೆ. ಆ ಕ್ರಿಯೇಷನ್ದಾಗ ನಮ್ಮ ಅಣ್ಣ ಕಿಂಗ್ ಅದನ, ಯಾಕಂದ್ರೆ ಅವ್ನು ನಮ್ಮ ಜೋಡಿ ಅದನ್ನ, ನಮಗೆ ಭಾಳ ಹೆಮ್ಮೆ ಐತಿ. ನೆಕ್ಸ್ಟ್ ಇವರು ಕಿರಣ ಅಂಥೇಳಿ ಜನಪದ ಲೋಕದಾಗ ಕ್ರಿಯೇಷನ್ ಮಾಡೋದ್ರ ಜೊತೆ ಸಾಹಿತ್ಯ ಬರೋದ್ರ ಜೊತೆ ಟಿಕ್ಟಾಕ್ ಆಯ್ತು, ಇನ್ಸ್ಟಾಗ್ರಾಮ್ ಮಾಡೋರಾಯ್ತು, ವಿಡಿಯೋ ಮಾಡಿಂದ ಈಗ ಎಲ್ಲರದು ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗಿಬಿಟ್ಟೈತಿ. ಯಾಕಂದ್ರೆ ಒಂದು ಹಾಡು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಆಗ್ಯಾವಪ್ಪ ಅಂದ್ರೆ ಎಷ್ಟು ಇದಕ್ಕೆ ರೀಲ್ಸ್ ಆಗ್ಯಾವ ಅಂತೇಳಿ ನೋಡ್ತಾರೆ. ಹಂಗೆ ಅವು ಎಷ್ಟು ರೀಲ್ಸ್ ಜಾಸ್ತಿ ಆಗ್ಬೇಕಂದ್ರೆ ಎಲ್ಲರೂ ರೀಲ್ಸ್ ಮಾಡ್ಬೇಕು. ಅದ್ರ ತಕ್ಕಂಗೆ ನಮ್ಮ ಈರಣ್ಣ ಅವರು ಇವರು ಕೂಡ ಜನಪದ ರೀಲ್ಸ್ಗಳನ್ನ ಮಾಡಿ ಗಾಯಕರನ್ನ ಸಾಹಿತ್ಯಗಾರನ ಹುರಿದುಂಬಿಸ್ತಾರೆ. ಇವ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ನೆಕ್ಸ್ಟ್ ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ IIT ಗ್ರಾಮದ ಹುಡುಗ ಅಂತೇಳಿ ಪ್ರಸಿದ್ಧಿ ಪಡೆದಾರ. ಜಯರಾಯಣ ಕ್ರಿಯೇಷನ್ ಖ್ಯಾತಿ. ಇವರು ಫಸ್ಟ್ ಕ್ರಿಯೇಷನ್ನು ಮಾಡ್ತಿದ್ರು, ಗಿಚ್ಚು ಕ್ರಿಯೇಷನ್. ಲಾಸ್ಟ್ 75 ನಂಬರ್ದು ಯಾವ ಕ್ರಿಯೇಷನ್ ನೋಡಿರ್ಬೇಕು ನೀವು, ಯಾಕಂದ್ರೆ ಜಯರಾಯಣ ಕ್ರಿಯೇಷನ್ ಅಂತೇಳಿ ಭಾಳ ಅದಾವ. ಅದು ಇವ್ರ ಕ್ರಿಯೇಷನ್ ಭಾಳ ಚಂದ ಕ್ರಿಯೇಷನ್ ಮಾಡ್ತಿದ್ರು. ನೆಕ್ಸ್ಟ್ ಆಮೇಲೆ ಸಾಹಿತ್ಯ ಬರ್ಕೋತ ಬಂದ, ನಮಗೆ ಸಾಹಿತ್ಯ ಕೊಟ್ಕೋತ ಬಂದ, ಈಗ ಸಾಹಿತ್ಯಗಾರ ಆಗ್ಯಾರ. ಚಂದ ಬರೀತಾರೆ ಹಾಡುಗಳ. ಮಣ್ಣಿ ಇವರು ಒಂದೆರಡು ಹಾಡಿನ ಬಗ್ಗೆ ನಾನು ಮಾತಾಡೀನಿ. ನೆಕ್ಸ್ಟ್ ಗೆಳತೆವ ಸಾಂಗ್ ಆಯ್ತು, ಮತ್ತು ಅದು ಓಣ್ಯಾಗ ಒಂದು ಬಡವರ ಮನೆ ಅದು ಸಾಂಗ್ ಇದನ್ನ ಬರ್ದವ. ನೆಕ್ಸ್ಟ್ ಇವ್ರಂತರೂ ನನ್ನ ಜೋಡಿ ಇದ್ದವ್ರು ಅದಾರ. ಇವರ ಸಾಹಿತ್ಯಗಾರರು, ಎಡಿಟರು, ಇದೆಲ್ಲ ಹೇಳೋಕ್ಕಿಂತ ಮುಂಚೆ ನಮ್ಮ ಪ್ರೀತಿ ಮಾವ ಅಂತ ಹೇಳ್ಬೋದು. ಯಾಕಂದ್ರೆ ಜನಪದ ಲೋಕದಾಗ ನಮಗೊಂದು ಬೆನ್ನೆಲು ಬಿದ್ದಂಗಿವ. ಇವರಿಂದ ನಾವು ಭಾಳ ಕಲ್ಕೊಂಡೇವಿ, ಇನ್ನೂ ಕಲಿಯೋದು ಐತಿ. ನಮಗೂ ಭಾಳ ಹೆಲ್ಪ್ ಮಾಡತ್ತಾರ, ಇವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ. ಸಣ್ಣ ಮಾತಿಗೆ ಸಿಟ್ಟು ಹಿಡ್ದು ಆದಾತು. ನೆಕ್ಸ್ಟ್ ಬಂದದ್ದು ಮೊನ್ನೆ ಬೇರೆ ಕಡೆ ಕೊಟ್ಟಾರನೇನೋ ಬೇರೆ ಕಡೆ ಆ ಹಾಡಿನ ಸಾಹಿತ್ಯಗಾರ ಎಲ್ಲರೂ ಇವತ್ತು ಕೂಡಿ ಇವತ್ತು ಒಂದು ಖುಷಿ ಆಗತ್ತೈತಿ ನನಗೆ. ಎಲ್ಲರೂ ಇಷ್ಟು ಚಂದ ಕೂಡ್ತಿದ್ದಿಲ್ಲ ನಾವು. ನಮ್ಮ ಸಂತು ಅಣ್ಣದಿಂದ ಅವ್ರ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಇಲ್ಲಿ ಕೂಡೀವಿ. ನೆಕ್ಸ್ಟ್ ಹಾಡುಗಳು ಇನ್ನೂ ಭಾಳ ಚಂದ ಬರ್ತಿರ್ತಾವೆ, ಕೇಳ್ರಿ ಅಂತ ಕೇಳ್ಕೊತೀನಿ. ನನಗೆ ಅಷ್ಟೇ ಅಲ್ಲ, ನನಗೆ ಯಾವ ಥರ ಸಪೋರ್ಟ್ ಮಾಡತ್ತೀರಿ ಎಲ್ಲರೂ, ನನ್ನ ಸಾಹಿತ್ಯಗಾರಿಗಾಯ್ತು, ಎಡಿಟ್ರಿಗಾಯ್ತು, ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಈಗ ಹೊಸದಾಗಿ ಒಂದು ಹೊಸ ಚಾನಲ್ ಮಾಡೀವಿ. ಒಂದು 7-8 ದಿವಸ ಆಯ್ತು. ಬಾಳು ಬೆಳಗುಂದಿ ವ್ಲಾಗ್ಸ್ ಅಂತೇಳಿ ಚಾನಲ್ ಐತಿ. ಅದಕ್ಕೆಲ್ಲರೂ ನಿಮ್ಮ ಬೆಂಬಲ ಇರಬೇಕು. ಇಷ್ಟೇ ಸಾಹಿತ್ಯಗಾರ ಅಲ್ಲ, ಇನ್ನೂ ತುಂಬ ಜನ ಸಾಹಿತ್ಯಗಾರರು. ಆ ಸಾಹಿತ್ಯಗಾರ ಬಗ್ಗೆ ಎಲ್ಲ ಅವ್ರನ್ನೆಲ್ಲ ತೋರಿಸ್ತೀವಿ. ಎಲ್ಲ ಸಾಹಿತ್ಯ ಹಾಡುಗಳನ್ನು ಅವ್ರ ಬದ್ದೆಲ್ಲ ಹೇಳ್ತೀವಿ. ಈ ಹೊಸ ಚಾನಲ್ಗೆ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.